ಅನು ನಾನು ಹುಡುಗಿ ಆಗ್ತಿದ್ರೆ ನಿಂಗೆ ಲೈನ್ ಹೊಡಿತಿದ್ದೆ. ಎಲ್ಲ ಹೋಯ್ತಾ ಅಲ್ಲಿ ದೋಸೆ ದೋಸೆ ಇಲ್ಲ ಸರಿ ಮಾಡ್ತಿದ್ದೇನೆ. ಅವನು ಓಹೋ ಮಸಾಲೆ ದೋಸೆ ಇದ್ದು ರೆಡಿಯಾ ಬೇಗ ಆಗ್ಬೇಕಾ? ಎಂತ ಮಾಡ್ತಿದ್ದಾನೋ ನೀವನ ಮುಖಕ್ಕೆ ಈಗ. ವೀಟ್ ಪರೋಟ ID ಬ್ರ್ಯಾಂಡ್ ಅದು. ನಮ್ಮ ಅನುರಾಗ್ ಅವರು ಪ್ರಿಪೇರ್ ಮಾಡಿದ್ರೆ ತೋರಿಸ ಝೂಮ್ ಮಾಡೋಣ. ನಾನು ಅನುರಾಗ್ ಏನು ಕೆಲಸ ಮಾಡಲಿ ಅದರಲ್ಲಿ ಎಷ್ಟು ಒಂದು 100% ಲಗಡಿ ಮಾಡೋದ್ರಲ್ಲಿ ಒಂದು ಇರ್ತದೆ. ದೋಸೆ ಏನಾಯ್ತು? ಓಪನ್ ಮಾಡು. ಫೇಲ್ ಆಯ್ತು ಅಲ್ಲಿ. ಏನಾಯ್ತು? ನಾನು ಹೊರಗೆ ತಿಂತೇನೆ. ದೋಸೆ ಆಯ್ತಾ? ನಂಗೆ ಇವತ್ತು ದೋಸೆ ಬೇಡ. ಆಗದಿಲ್ಲ, ಗೀ ಆಗ್ತಾ ಇದ್ದಾರೆ. ಇದು ದೋಸೆ ರಟ್ಟ ತರ ಉಂಟು ಹೇಳು. ಆಕ್ಚುಲಿ ಇಡ್ಲಿ ಮಾಡ್ಬೇಕು, ಅದು ದೋಸೆ ಆದದ್ದು. 2-3 ಬರ್ನರ್ ಮೇಲೆ ಹಾರಾಡಿಕೊಂಡು ಬಂತದ್ದು. ಮೊದಲೆಲ್ಲ ಈ ಹುಲಿವೇಶ ಹೋಗುವಾಗ ಉಂಟಲ್ಲ, ಹಿಂದೆ ಹೋಗ್ತಾರೆ ಅಂತ ಲೈಟ್ ಹಿಡಿದುಕೊಂಡು ಸೌಂಡ್ ಮಾರೋದು ಕರ್ಕು ಕುರ್ಕು. ಎಂತ ಗಟ್ಟಿ ಆಗಿದೆ ಅಲ್ಲ. ಇದು ಪಾಟ್ ಒಳ್ಳೇದ ನೋಡಿ. ಇದೆಲ್ಲ ನಮ್ಮ ಕರಾವಳಿ ಕಸಿನ್ಸ್. ನೀವು ಎಂತ ಮಾಡಿದ್ದೀರಿ ಅಂತೆಲ್ಲ ಕೇಳ್ತೀರಿ. ಯಾಕೆ ಸುಮ್ಮನೆ ನೋಡಿ ಅವರಿಗೆ ಇದು ನಾವು ತೋರಿಸೋದು. ನೋಡಿ ಕರಾವಳಿ ಕಸಿನ್ಸ್ 1.5-2 ವರ್ಷದ ಒಳಗೆ ನೋಡಿ ಇಷ್ಟು ಅಚೀವ್ ಮಾಡಿದ್ದೇವೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಸಿನ್ಸ್. ಏನೊಂದು ಪಾರ್ಸಲ್ ಬಂದಿದೆ. ಅನ್ಬಾಕ್ಸಿಂಗ್ 5 kg ಅಕ್ಕಿ ತಂದಿದ್ದಾರೆ. ಕ್ವಿಕ್ ಇದನ್ನ ವೆಯ್ಟ್ ಮಾಡ್ತಾ ಉಂಟು. ಏನ ಸ್ಪೆಷಲ್ ವ್ಲಾಗ್ ಮಾಡುವ ಅಂತ. ಇದು ಏನು ಅಂತ ಹೇಳಿದ್ರೆ ID ಅಂತ ಒಂದು ಬ್ರ್ಯಾಂಡ್ ಇದೆ. ಕೂತ್ಕೊಳ್ಬೇಕು, ಕೂತ್ಕೊಳ್ಳಿಸ್ಲಿಕ್ಕೆ ID ಬ್ರ್ಯಾಂಡ್ ಇದೆ. ID ಬ್ರ್ಯಾಂಡ್ಸ್ ಅದೊಂದು ಫ್ರೀ ಗಿಫ್ಟ್ಸ್ ಬಂದಿದೆ, ಗಿಫ್ಟ್ಸ್ ಪ್ರಾಡಕ್ಟ್ ಅಂತ ಹೇಳಿ. ಸೊ ಇದು ಹೇಗೆ ಅಪ್ಲೈ ಮಾಡುದಂದ್ರೆ ನೀವು ಕಮೆಂಟ್ ಅಲ್ಲಿ ಕೇಳಿದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಹೇಳುದಿಲ್ಲ. ಸೀಕ್ರೆಟ್ ಅಲ್ಲ, ಸುಮ್ಮನೆ ಎಲ್ರಿಗೆ ಹೇಳ್ಲಿಕ್ಕಿಲ್ಲ ಅದು. ಸೊ ಹಾಗೆ ನಾವು ಒಂದು ಫಾರ್ಮ್ ಫಿಲ್ಅಪ್ ಮಾಡಿ ಅಪ್ಲೈ ಮಾಡಿದ್ದು. ಸೊ ಇದು ಬಂದಿದೆ. ಇದ್ರಲ್ಲಿ ಏನು ಅಂತ ತೋರಿಸಿ. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್, ಆದಷ್ಟು ಶೇರ್ ಮಾಡಿ, ಲೈಕ್ ಗಂಟೆ ನಂದು ಅನುರಾಗಿದ್ದ ಹೇಳಿದಲ್ಲ, ಅದು ID ಬ್ರ್ಯಾಂಡ್. ಅವ್ರದ್ದು ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ. ನಾವು ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ಲಿಕ್ಕಿದ್ದೇವೆ ಫ್ರೆಂಡ್ಸ್. ಇದು ಫ್ರೀ ಆಗಿ ಸಿಕ್ಕಿದ್ದು. ಜಸ್ಟ್ ಅವರಿಗೆ ಈ ಪ್ರಾಡಕ್ಟ್ಸ್ ಅದು ರಿವ್ಯೂ ನಾವೊಂದು ಪೋಸ್ಟ್ ಮಾಡಿ ಅವರಿಗೊಂದು ಸಪೋರ್ಟ್ ಮಾಡಲಿಕ್ಕೆ. ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ತೇವೆ. ಅಂದರೆ ಅವರು ನಮಗೆ ಫುಡ್ ಕೊಡ್ತಾರೆ, ಪ್ರಾಡಕ್ಟ್ಸ್ ಕೊಡ್ತಾರೆ ಫ್ರೀಗೆ. ನಾವು ಇದನ್ನು ಆದಷ್ಟು ಶೇರ್ ಮಾಡಿ. ಸೊ ಅದು ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡ್ತಿದ್ದೇವೆ ಕೆಲವು ಶಾರ್ಟ್ಸ್. ಇದು ಶಾರ್ಟ್ಸ್ ವ್ಲಾಗ್ ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಫಾಲೋವರ್ಸ್ ಸಿಗಬೇಕಾಗಿ. ಇದಿಲ್ಲ ದುಬೈಲಿ ಹೀಗೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಫ್ರೀಗೆ ಎಂತಿಲ್ಲ. ನಾವು ಹೋಟೆಲ್ ವರ್ಕ್ ಮಾಡೋ ಇಷ್ಟೆಲ್ಲ ಕಣ್ಣು ಹಾಕ್ತಾರೆ ಮಾರೆ. ಫ್ರೀಗೆ ತಿನ್ನೋದು ಫ್ರೀಗೆ ಅಲ್ಲ. ಕೆಲವು ಹಣ ಕೊಡುದಿಲ್ವ, ಮೊನ್ನೆ ಹಣ ಕೊಡ್ಲಿಲ್ವ, ಎಲ್ಲಿಂದ ಹೇಳಬೇಡ, ಎಲ್ಲ ಫ್ರೀಗೆ ಅಲ್ಲ ಆಯ್ತಾ. ಹಾಗೆ ಎಕ್ಸೈಟೆಡ್ ಇದ್ದೀರಿ ನಾವು. ಇಲ್ಲ ನಾನು ನೋಡ್ತೇನೆ. ಫಸ್ಟ್ ಏನು ಗೊತ್ತಾ, ನ್ಯಾಚುರಲ್ ರೈಸ್ ಇಡಿಯಪ್ಪಂ ರೆಡಿ ಟು ಕುಕ್ ID ಬ್ರ್ಯಾಂಡ್. ಅದು ಗೊತ್ತಾಯ್ತಾ? ಇದು ಇಡಿಯಪ್ಪಂ ಬೇಕಾ ನಿಂಗೆ? ಯಾವ್ದು ಇಡಿಯಪ್ಪಂ. ಮತ್ತೆ ಇದೇನಪ್ಪ, ಓಕೆ, ಮಲಬಾರ್ ಪರೋಟ. ಇದು ಸಹ ರೆಡಿ ಟು ಕುಕ್. ಇದನ್ನು ಪ್ಯಾನ್ ಅಲ್ಲಿ ಹಾಕಿ ತಿರುಗಿಸುದು. ಇದು ನಾವು ಮಾಡ್ಲಿಕ್ಕೆ ಇದ್ದೇವೆ. ಮತ್ತೆ ಬೇರೆನಪ್ಪ, ಇದೆಲ್ಲ ಫ್ರೀ. ಮಿನಿ ಮಲಬಾರ್ ಪರೋಟ. ವಾವ್, ಇದು ಮಿನಿ ನಮ್ಮ ಮಕ್ಕಳಿಗೆಲ್ಲ ಮಕ್ಕಳಲ್ಲ, ಮಗ ಹೋಗ್ಬೇಕು, ನಿಮ್ಗೆ ಯಾರಿಲ್ಲ ಅಲ್ಲ. ಮಕ್ಕಳಿಗೆ ನಮ್ಮ ರಿಜ್ವಿತ್ಗೆ ಖುಷಿ ಆಗ್ಬೋದು. ಸಣ್ಣ ಸಣ್ಣ ಪರೋಟ ಮಾಡಿ ಕೊಡ್ಬೋದು. ಸರಿ, ಬೇರೆ ಏನಿದೆ ನೋಡ. ಓ, ಇನ್ನೊಂದು ಎರಡು ಇಡಿಯಪ್ಪಂ ಕೊಟ್ಟಿದ್ದಾರೆ. ಸೂಪರ್ ಗಮ್ಮತ್ತು ಮಾಡಿದ್ರು. ಮತ್ತೆ ಇನ್ನೊಂದು ಹೋಲ್ ವೀಟ್ ಪರೋಟ ಅಂತ ಹೇಳಿ ನೋಡಿ. ಯಾರಿಗೆಲ್ಲ ಸ್ವಲ್ಪ ನಾರ್ಮಲ್ ಪರೋಟ ಇಷ್ಟ ಇಲ್ಲ, ವೀಟ್ ಪರೋಟ ಸ್ವಲ್ಪ ಹೆಲ್ದಿ ಅಂತ ಹೇಳ್ತಾರೆ, ಹೌದಲ್ವಾ? ವೀಟ್ ಇಂದ ಮಾಡಿ. ಸೊ ಇದು ಸಹ ನಮ್ಮ ರಿದ್ದುಗೆ, ಮಗನಿಗೆ. ಮತ್ತೆಂತ, ಓ ಗಾಯ್ಸ್, ಇದು ಏನಂತ ಹೇಳಿದ್ರೆ ಇಡ್ಲಿ ಅಂಡ್ ದೋಸಾ ಬ್ಯಾಟರ್. ಇಡ್ಲಿ ಅಂಡ್ ದೋಸಾ ಬ್ಯಾಟರ್. ಇದು ID ಬ್ರ್ಯಾಂಡ್ ಅದು. ಸೊ ದೋಸೆ ಇಡ್ಲಿ ಮಾಡ್ಬೋದು. ಇದು ಸಹ ರೆಡಿ ಟು, ನಮ್ಮ ಊರಿನ ಬಂದ. ಮತ್ತೆ ಇದು ಬೇರೆ ಅಂತ ಹೇಳಿದ್ರೆ, ಓ ಚಟ್ನೀಸ್ ಇದೆ ಗೈಸ್ ನೋಡಿ. ಪೀನಟ್ ಚಟ್ನಿ, ನೈಸ್. ಯಾ. ಮತ್ತೆ ಇದು ಕೊರಿಯಾಂಡರ್ ಚಟ್ನಿ,
ಮತ್ತು ಕೋಕೋನಟ್ ಚಟ್ನಿ ಇದೆಲ್ಲ ರೆಡಿ, ಏನು ನಮ್ಗೆ ಪ್ರಿಪೇರ್ ಮಾಡಲಿಕ್ಕಿಲ್ಲ ನಮಗೆ. ಸೊ ತುಂಬ ಖುಷಿ ಆಗ್ತಾ ಉಂಟು, ಟ್ರೈ ಮಾಡಲಿಕ್ಕಿದ್ದೇವೆ ನಾವು. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನಮಗೆ ಕೊಟ್ಟಿದ್ದಾರೆ. ಸೊ ಯಾವುದೆಲ್ಲ ಟ್ರೈ ಮಾಡಲಿಕ್ಕಿದ್ದೇವೆ ನಾವು? ನಾವು ಟ್ರೈ ಮಾಡ್ಲಿಕ್ಕಿದ್ದೇವೆ, ಪರೋಟ ಟ್ರೈ ಮಾಡ್ಲಿಕ್ಕಿದ್ದೇವೆ, ಚಪಾತಿ ಟ್ರೈ ಮಾಡ್ಲಿಕ್ಕಿದ್ದೇವೆ, ಮತ್ತೆ ದೋಸೆ ಚಟ್ನಿ ಟ್ರೈ ಮಾಡ್ಬೇಕು. ಚಟ್ನಿ ಟ್ರೈ ಮಾಡಲಿಲ್ಲ. ಮತ್ತೆ ಒಂದು ವಾರಕ್ಕೆ ಆಗುವ ಬ್ರೇಕ್ಫಾಸ್ಟ್ಗೆ ಇದೆ ಇದು. ನಾವು ಟ್ರೈ ಮಾಡ್ತೇವೆ, ವಿಡಿಯೋದಲ್ಲಿ ತೋರಿಸ್ತೇವೆ. ಇಲ್ಲದಿದ್ರೆ ನಮ್ಮ ನೇಬರ್ಸ್ ಅವರಿಗೆಲ್ಲ ಒಂದೊಂದು ಪ್ಯಾಕೆಟ್ ಕೊಡ್ತೇವೆ. ಹೇಗೂ ನಮ್ಗೆ ಪ್ರಮೋಷನ್ ಅದಕ್ಕೆ ಎಕ್ಸ್ಪೈರ್ ಇದೆ, ವಿದಿನ್ ಒನ್ ವೀಕ್ ಮಾಡಬೇಕು, ಮುಗಿಸ್ಬೇಕು. ಸೊ ಖುಷಿ ಆಗ್ತಾ ಉಂಟು ಗೈ. ಸೊ ID ಬ್ರಾಂಡ್ ಜಿಂದಾಬಾದ್. ID ಬ್ರಾಂಡ್ ಅದು ತುಂಬಾ ಫೇಮಸ್ ಆಲ್ರೆಡಿ. ಅಂದ್ರೆ ಸ್ಪೆಷಲಿ ಇಡ್ಲಿ ಬ್ಯಾಟರ್ ಆಗಲಿ, ಮತ್ತೆ ಪರೋಟ ಆಗಲಿ, ಚಪಾತಿ ಆಗಲಿ, ಇಡಿಯಪ್ಪಂ ಆಗಲಿ ತುಂಬಾ ಫೇಮಸ್. ಈ ಚಟ್ನಿ ನಮ್ಗೆ ಫಸ್ಟ್ ಇದು ನೋಡಿದ್ದು ಮಾರೆ, ಬೇರೆ ಟೈಪ್ ಚಟ್ನಿ. ಅಂದ್ರೆ ನೀವು ಅದಕ್ಕೆ ಬೇರೆ ಮಾಡಬೇಕು ಅಂತ ಇಲ್ಲ, ರೆಡಿ ನಾನು ಪ್ಲೇಟಿಗೆ ಆಗುತ್ತೆ ಹೇಗೆ ನೋಡುವ. ನಾವು ಟ್ರೈ ಮಾಡ್ತೇವೆ ಯಾವುದಾದ್ರೆ, ಆಯ್ತಾ? ವಿಡಿಯೋದಲ್ಲಿ ಯಾವುದಾದ್ರು ಮಾಡಿ ತೋರಿಸ್ತೇವೆ. ಮೇ ಬಿ ಅನುರಾಗ್ ಅವರು ಕುಕ್ ಮಾಡ್ಲಿಕ್ಕೆ ಇರ್ಬೋದು, ಇಲ್ಲದ್ರೆ ಶಿರೀಶಾ ಅವರು. ಸ್ವಲ್ಪ ವೀಕ್ ಕಾಮಿಡಿ ಆಗ್ಬೇಕಿದೆ, ನಿನ್ನ ಫ್ಯಾನ್ಸ್ ಇದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ಸ್ವಲ್ಪ ಹೈಪ್ ಮಾಡ್ತಾರೆ. ಸೊ ಸಿ ಯು ಇಲ್ಲ ಮತ್ತೆ ಇದು ಹೇಳಲಿಕ್ಕೆ, ಇದು ಬ್ಯಾಚುಲರ್ಸ್ ನಮ್ದು ಫೇವರೇಟ್ ಇದೆಲ್ಲ, ರೆಡಿ ಟು ಕುಕ್. ನಮ್ಗೆ ಅರ್ಜೆಂಟ್ ಅಲ್ಲಿ ಹೋಗುವವರು, ನಾವು ಲೇಟ್ ಎದ್ದು ಬೇಗ ಆಫೀಸ್ಗೆ ಹೋಗುವವರು. ನಮ್ಗೆಲ್ಲ ಒಂದು ಭಯಂಕರ ಹೆಲ್ಪ್ಫುಲ್. ಮತ್ತೆ ಈಗ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ ಈಗೆಲ್ಲ ಈಗ ಸ್ಟಾರ್ಟ್ ಆದಲ್ಲ, ಫಸ್ಟ್ ಇದೆ. ರೆಡಿ ಟು ಕುಕ್ ಐಟಮ್ಸ್ ಎಲ್ಲ ಇಲ್ಲ, ಇದೆ ಮತ್ತೆಂತ. ಸೊ UAE ಎಲ್ಲ ಫುಲ್ ಇದೆ ನಮ್ಗೆ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್, ಇನ್ನೂ ತುಂಬಾ ಪ್ರಾಡಕ್ಟ್ಸ್ ಇದೆ. ಸೊ ದಯವಿಟ್ಟು ಟ್ರೈ ಮಾಡಿ. UAE ಯಾರೆಲ್ಲ ಇದ್ದಾರೆ ID ಬ್ರಾಂಡ್ಸ್. ನಾವು ಇಡ್ಲಿ ಬ್ಯಾಟರ್ ಎಲ್ಲ ಆಲ್ರೆಡಿ ಟ್ರೈ ಮಾಡಿದ್ದೆ ಮೊದಲೇ. ಸೊ ತುಂಬಾ ಸೂಪರ್ ಆಗಿದೆ. ಸೊ ಚೀಪ್ ಅಂಡ್ ಬೆಸ್ಟ್ ಅಂತ ನೀವು ಟ್ರೈ ಮಾಡಿ, ಕಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಹೇಗೆ ಆಯ್ತದೆ. ಒಂದೆರಡು ಪ್ರಾಡಕ್ಟ್ಸ್ ನಾವು ಟ್ರೈ ಮಾಡಿದ್ದೇವೆ. ಇಡಿಯಪ್ಪಂ ನೋಡು, ಟ್ರೈ ಮಾಡಿ ಹೇಗೆ ಆಗ್ತದೆ ಅಂತ. ಓಕೆ, ಬಾಯ್ ಸೋ ಮಚ್. ಓಕೆ ಫ್ರೆಂಡ್ಸ್, ನಾವು ಈಗ ಫಸ್ಟ್ ಪ್ರಿಪೇರ್ ಮಾಡ್ತಿರೋದು ವೀಟ್ ಪರೋಟ, ID ಬ್ರಾಂಡ್. ಅದು ನಮ್ಮ ಅನುರಾಗ್ ಅವರು ಪ್ರಿಪೇರ್ ಮಾಡಿದ್ರೆ ತೋರಿಸ, ಝೂಮ್ ಮಾಡೋದು ನಾನು. ಮುಖ ಎಲ್ಲ ಸರಿ ಇಲ್ಲ, ಅದನ್ನೆಲ್ಲ ನೋಡ್ಬಿಡಿ. ಇದಕ್ಕೆ ವೀಟ್ ಪರೋಟ. ಈ ವೀಟ್ ಪರೋಟಕ್ಕೆ ಅಲ್ವಾ ಸ್ವಲ್ಪ ಗೀ ಹಾಕಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ಸೊ ನಾನು ಗೀ ಹಾಕಿದ್ದೇನೆ ಇದಕ್ಕೆ, ಅಂದ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಆಕ್ಚುಲಿ ನಮ್ಮ ದೊಡ್ಡಪ್ಪನವ್ರದ್ದು ಒಂದು ಇದು, ಅವರಿಂದ ಕಲ್ತದ್ದು ನಾನು ಆಕ್ಚುಲಿ. ಸೊ ಫ್ರೀಯಾಗಿ ಸಿಕ್ಕಿದ ವೀಟ್ ಪರೋಟ ಮಾಡ್ತಿದ್ದೇವೆ ನಾವು. ಸೊ ಈಗ ಕ್ರಿಸ್ಪಿ ಆಗಿದೆ, ಇದನ್ನ ತೆಗೆದು ನಾವು ಪ್ಲೇಟಿಗೆ ಹಾಕುವ. ಅಲ್ಲಿ ಚಿಕನ್ ಕರಿ ರೆಡಿ ಉಂಟು. ಸೊ ಚಿಕನ್ ಕರಿ ಒಟ್ಟಿಗೆ ನಾವು ತಿನ್ಲಿಕ್ಕಿದ್ದೇವೆ ಫ್ರೆಂಡ್ಸ್. ಮತ್ತೆ ಅನುರಾಗ್ ಎಲಿಜಿಬಲ್ ಬ್ಯಾಚುಲರ್, ಪ್ಲಸ್ ಒಂದು ಭಯಂಕರ ಒಂದು ಕುಕಿಂಗ್ ಮಾಡೋ ಜನ, ಸೂಪರ್ ಕುಕಿಂಗ್. ಸೊ ಫುಲ್ ಕ್ರಂಚಿ ಆಗಿದೆ. ಸೊ ಅನುರಾಗ್, ನಿನ್ನ DM ಮಾಡ್ಬೇಕಿದ್ರೆ ನಿಂದು ಯಾವ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಐಡಿ ಯಾವುದು? ನಂದು ಇನ್ಸ್ಟಾಗ್ರಾಮ್ ಇಲ್ಲ. ಅನುರಾಗ್ ಉದ್ಯಾವರ್, ಅದಕ್ಕೆ DM ಮಾಡಿ. ಇಲ್ಲದಿದ್ರೆ ಕರಾವಳಿ ಕಸಿನ್ಸ್, ಕರಾವಳಿ ಕಸಿನ್ಗೂ ಸಹ DM ಮಾಡ್ಬೋದು. ಈಗ ನಮ್ಮ ವ್ಲಾಗ್ ಉಂಟಲ್ಲ ನೋಡಿ, ಶೂಟಿಂಗ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟು ನೋಡಿ. ಬಸ್ ಈ ಜನ ಲೈಟ್ ಹಿಡಿದುಕೊಂಡು ಸ್ವಲ್ಪ ಬ್ರೈಟ್ನೆಸ್, ಅಂದ್ರೆ ಇವನು ತುಂಬಾ ಬಿಳಿ ಜನ. ಸೊ ಆದ ಕಾರಣ ಸೊ ಲೈಟ್ ಹಿಡಿದು ಮಾಡುದು, ಇದೆಲ್ಲ ಎಷ್ಟು ಕಷ್ಟ ಪಡೋದು. ಇದು ನಮ್ಮ ಒಂದು ಸಬ್ಸ್ಕ್ರೈಬರ್, ನಮ್ಮ ಫಾಲೋವರ್ಸಿಗೆ ಒಂದು ಖುಷಿ ತರಿಸ್ಲಿಕ್ಕೆ. ಇವಾಗ ನಿಮ್ಗೆ ಇನ್ನೊಂದು ಪರೋಟ ಬೇಕಲ್ಲ, ದೋಸೆ ಬೇಕಾ ಅಂತ ಹೇಳಿ, ನಂಗೆ ದೋಸೆ ಮಾಡಿ ದೋಸೆ. ಸೊ ID ಬ್ರಾಂಡ್ ಅದು ID ಎಂತ ಸಿಂಹ ನಿಂದು ID ಬ್ರಾಂಡ್ ಅದು ದೋಸೆ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಫ್ರೆಂಡ್ಸ್ ನಾವೀಗ. ಅದು ಕೂಡ ಅನುರಾಗ್ ಅವರಿಂದ ನಡುವಲಿಗೆ ಅದ್ಭುತ ದೋಸೆ. ಅನುರಾಗ್ ಅವರಿಂದ ದೋಸೆ ಪ್ರದರ್ಶನ. ನೋಡಿ ಗೈಸ್, ಇಲ್ಲಿ ನಮ್ಮ ಇಡ್ಲಿ ದೋಸಾ ಬ್ಯಾಟರ್ ಯಾವುದು ID ಬ್ರಾಂಡ್. ರೆಡಿಯಾ ಬೇಗ ಆಗ್ಬೇಕಾ? ಎಂತ ಮಾಡ್ತಿದ್ದ ನೀವನ ಮುಖಕ್ಕೆ ಈಗ ಆಗ್ತಾನೆ. ಏನ್ ಗೊತ್ತಿದ್ಯಾ, ಒಂದ ನೀರ್ ಹಾಕುವಾಗ ಅದು ಗೊತ್ತಾಗ್ತದೆ ಎಷ್ಟು ಬಿಸಿ. ಕರೆಕ್ಟ್. ಇನ್ನೊಂದು ವಿಷಯ ಅಂದ್ರೆ, ಅನುರಾಗ್ ಏನು ಕೆಲಸ ಮಾಡ್ಲಿ ಅದ್ರಲ್ಲಿ ಎಷ್ಟು ಒಂದು 100% ಲಗಡಿ ಮಾಡೋದ್ರಲ್ಲಿ ಒಂದು ಇರ್ತದೆ.
ಅಲ್ಲ ಏನಾದ್ರೂ ಒಂದು ನಾನು ಎಷ್ಟು ಸಲ ಅವ್ರಿಗೆ ಏನೆಲ್ಲ ಮಾಡಿ ಕೊಟ್ಟಿದ್ದೇನೆ ಅಂತ ಕೇಳಿ ಅಂತ. ಹೌದು, ಅದ್ರಲ್ಲಿ ಏನಾದ್ರೂ ಒಂದು ತಾಗಿಸಿಕೊಂಡ ಲಗಡಿ ಮಾಡಿಕೊಂಡ ಏನೋ ಒಂದೊಂದು ಲೈಟ್ ಒಂದು ಇಲ್ಲಿಗೆ ಹೋಗ್ತಾ ಉಂಟು ಮಾರ, ಅಡ್ಡ ಬರ್ತದೆ ಕ್ಯಾಮರಾಕ್ಕೆ ಅಡ್ಡ ಇದು ಬರ್ತದೆ. ಸ್ವಲ್ಪ ಶಾರ್ಟ್ಸಿಗೆ ಇದು ಸ್ವಲ್ಪ ಚಿಕ್ಕ ಸೌಂಡ್, ಅದರಲ್ಲಿ ನಾನು 1.5 ಹಾಕ್ತೇನೆ ಆಯ್ತಾ. ಓಕೆ. ಸೊ ID ಬ್ರ್ಯಾಂಡ್ ಅದು ದೋಸೆ ಆಗ್ತಾ ಉಂಟು ನಮ್ದು. ನಾನು ಹುಡುಗಿ ಆಗ್ತಿದ್ರೆ ನಿಂಗೆ ಲೈನ್ ಹೊಡಿತಿದ್ದೆ. ಎಲ್ಲ ಹೋಯ್ತಾ ಅಲ್ಲಿ ದೋಸೆ ದೋಸೆ ಇಲ್ಲ ಸರಿ ಮಾಡ್ತಿದ್ದೇನೆ ಅವನು. ಓಹೋ ಮಸಾಲೆ ದೋಸೆ ಇದ್ದು ಮಸಾಲೆ ದೋಸೆ ನಾನು ಎಂತದ ಆಗ್ಬೋದು ಮಾರಿ. ಅನುರಾಗನವರ ಬೆಚ್ಚ ಬೆಚ್ಚ ದೋಸೆ. ಆಕ್ಚುಲಿ ಇಲ್ಲಿ ಸ್ವಲ್ಪ ದಪ್ಪ ಆಯ್ತು, ಅಲ್ಲಿ ತೆಳುವಾಗ್ಬೇಕಿತ್ತು, ಇಲ್ಲಿ ಸ್ವಲ್ಪ ತೆಳುವಾಗಿದೆ. ಸೊ ಆಲ್ಮೋಸ್ಟ್ ಸ್ವಲ್ಪ ತೆಳುವಾಗಿ ಮಸಾಲೆ ದೋಸೆ ತರಾನೇ ಬರ್ಬೋದು. ದೋಸೆ ಬೇಕಾದ್ರೆ ಸ್ವಲ್ಪ ನಮ್ಗೆ ಅದನ್ನ ಸ್ವಲ್ಪ ಇದು ಮಾಡ್ಬೇಕು. ಮುಚ್ಚಳ ಹಾಕ್ಲಿಕ್ಕಿಲ್ಲ ಮೇಲೆ, ಯಾವ್ದಲಿಗೆ ಮುಚ್ಚಳ ಬೇಕು ಅಂತಿಲ್ಲ. ಮುಚ್ಚಳ ಯಾಕೆ ಹಾಕೋದು ಗೊತ್ತಿದೆಯಾ ನಮ್ಗೆ? ಮೇಲೆ ಅದು ಸ್ವಲ್ಪ ಬೇಯಲಿಕ್ಕೆ ಹಾಕೋದಾದ್ರೆ ಹಾಕ್ಬೋದು ನಮ್ಗೆ. ಮುಚ್ಚಳ ಈ ಮಸಾಲೆ ದೋಸೆ ಸೈಜಿಗೆ ಇನ್ನು ದೊಡ್ಡ ಮುಚ್ಚಳ ಬೇಕಲ್ಲ ಅಂದ್ರೆ. ಅದೇ ಮುಚ್ಚಳ ಇಲ್ಲ ನಮ್ಮ ಹತ್ರ. ಸೊ ಇಲ್ಲಿ ಈಗ ಎಷ್ಟು ಟೈಮ್ ಆಗಿದೆ ಅಂದ್ರೆ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ. ಈಗ ರಾತ್ರಿಯ ಮಧ್ಯರಾತ್ರಿಯ 2 ಗಂಟೆ ಆಯ್ತಾನ? 2 ಗಂಟೆ ಆಗ್ತಾ ಉಂಟು. ಈ ಒಂದು ಲಾಗ್ ಮಾಡಬೇಕಾಗಿ, ಇದು ಒಂದು ಪ್ರಮೋಷನ್ ಮಾಡಬೇಕು, ಲಾಗ್ ಮಾಡಬೇಕು ಅಂತ ಇಷ್ಟೆಲ್ಲ ಕಷ್ಟಪಡೋದು ಇವರಿಗೆ ಏನಾದ್ರು ಇದೆಯಾ? ಇವಾಗ ಖಾಲಿ ಲೈಟ್ ಹಿಡಿದುಕೊಂಡು ಆಚೆ ಹೋಗ್ತಿದ್ದಾನೆ ಮಾರೆ. ಅಮೂಲ್ ಗೀ ಬಂತು ಮಾರೆ ವಾಪಸ್. ದೋಸೆಗೂ ಅಮೂಲ್ ಗೀ ಹಾಕ್ತಿದ್ದಾರೆ ಈಗ. ಹೀಗೆ ಸಿಗಿದೆಲ್ಲ ಆಗ್ತಾರೆ. ಆಯ್ತು ಇದಿಲ್ಲ ಮನೆ ಫುಲ್ ಗಟ್ಟಿಯಾಗಿದೆ ಇದು. ತೊಂದರೆ ಇಲ್ಲ ದೋಸೆ ಮಾಡಿ ಮಾರೆ ನಮ್ಗೆ ಗೀ. ಎಂತದೋ ಭೂಕಂಪ ಆದಾಗೆ ಆಯ್ತು ಮಾರೆ. ಒಮ್ಮೆ ಚೆಕ್ ಮಾಡು ಬಾಲ್ಕನಿ. ಇನ್ನೂ ಆಗ್ಬೇಕಾ? ಓಕೆ, ಆಗ್ಲಿ ಹಸಿವಾಗ್ತದೆ ಮಾರೆ. ಆಯ್ತಾ ದೋಸೆ ಒಂದು ಅರ್ಧ ಗಂಟೆಯಿಂದ ಹಿಡಿದಿದ್ದೇನೆ. ಏನಾಯ್ತಾ ಅನ್ನೋ ದೋಸೆ ಏನಾಯ್ತು? ದೋಸೆ ಸರಿ ಆಗ್ತುಂಟಾ? ಓಪನ್ ಮಾಡು. ದೋಸೆ ಫೇಲ್ ಆಯ್ತು ಅಲ್ಲಿ. ದೋಸೆ ಅಲ್ಲ ಮಾರ, ತುಂಬಾ ಹೈಪ್ ಎಲ್ಲ ಕೊಟ್ಟರು ಮಾರ. ದೋಸೆ ಗಿರ್ಗಿರ್ ತಿರುಗಿಸಿದ. ಎಂತಾಯ್ತ ಅವನು ದೋಸೆ ಮಾಡಿದ್ಯಾ? ಸ್ವಲ್ಪ ನರ್ವಸ್ ಆಗಿದ್ದಾನೆ. ಅಲ್ಲ ಎಂತ ಗೊತ್ತಿದ್ಯಾ, ಒಳಗಡೆ ಇದು ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಟಿದೆ, ಅದಕ್ಕೆ ಆಗ್ಲೇ ಇಲ್ಲ ಅದು ಇದು ಎಷ್ಟು ಮ್ಯಾಕ್ಸಿಮಮ್ ಲೆವೆಲ್ ತನಕ ಬಂತು, ನಂತರ ಬೇಯಲೇ ಇಲ್ಲ. ಸೊ ಅದನ್ನು ವಾಪಸ್ ಹೀಗೆ ಮಾಡಿ ನೋಡುವಾಗ ವೈಟ್ ಹಂಗೆ ಇದೆ, ಅದಕ್ಕೆ ವಾಪಸ್ ಇಟ್ಟು. ಎಂತ ಮಾತಾಡಿದ ನಾನು ಹೊರಗೆ ತಿಂತೇನೆ ದೋಸೆ. ಆಯ್ತಾ ನಂಗೆ ಬರ್ತದೆ ದೋಸೆ ಬೇಡ. ನಿಂದು ಆಗದಿಲ್ಲ, ಗೀ ಆಗ್ತಾ ಇದ್ದಾರೆ. ದೋಸೆ ಮಾಡಿದ್ದ ಗೀ ಮಾಡಿದ್ದ ದೋಸೆ ರಟ್ಟ ತರ ಉಂಟು ಮಾರ. ಬ್ರಾಂಡ್ ಒಳ್ಳೆ ಉಂಟಾ? ಬ್ರಾಂಡ್ ಒಳ್ಳೆ ಉಂಟು. ಜನ ಎಂತ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಐಡಿಯಾದ ಮರ್ಯಾದೆ ಕೆಲವರು ಉಡ್ತಾರೆ ಮೇಲೆ ಹೇಳ್ತಾ ಉಂಟು ದೋಸೆ. ಆಟೋಮೆಟಿಕ್ ನಾವು ಹೇಳಿಸುವ ಅಗತ್ಯ ಇಲ್ಲ. ಇದನ್ನು ಒಟ್ಟು ಮಾಡಲ್ಲ. ಎಂತ ಐಡಿಯಾ ಅವರು ಸುಸೈಡ್ ಮಾಡುವ. ಇದೆಂತ ಗೊತ್ತಿದ್ಯಾ? ಹೇಳು ಬಂಡಲ್ ಬಿಡು. ಎಂತ ಹೇಳು? ಆಕ್ಚುಲಿ ಇಡ್ಲಿ ಮಾಡ್ಬೇಕಾದದ್ದು, ಅದು ದೋಸೆ ಆದದ್ದು. ಕಾವಲಲ್ಲಿ ಇಡ್ಲಿ ಮಾಡ್ಲಿಕ್ಕೆ ಇದ್ದದ ಅವರು ತಪ್ಪಿ ದೋಸೆ ಆಯ್ತಲ್ಲಿ. ಪುಣ್ಯ ಹೇಳದ್ದು ಅದು ಇಡ್ಲಿ ಬ್ಯಾಟರ್ ದೋಸೆ ಬ್ಯಾಟರ್ ಅಲ್ಲ ಅಂತ. ತಿಂದು ನೋಡಿ ನಂತರ ಗೊತ್ತಾಗ್ತದೆ. ಹೌದು, ಅವ್ರು ತಿನ್ನೋದಿಲ್ವೇ? ತಿನ್ಲಿಕ್ಕೆ. ಸೊ ಈಗ ಫೈನಲಿ ದೋಸೆ ರೆಡಿ ಆಗಿದೆ ಅಂತ ಹೇಳುವ ಬದಲು ದೋಸೆ ಫೇಲ್ ಆಗಿದೆ. ಸೊ ಈಗ 2ನೇ ದೋಸೆ ನೋಡಿ, 2ನೇ ದೋಸೆ ಆಗಿದೆ. ಒಮ್ಮೆ ತೋರಿಸ್ಬೋದಾ? ಇಲ್ಲ, ಅದು ನಾನು ತೋರಿಸಿದೆ. ಎಂತ ನೀನು ಮಾಡಿದ್ರು ನಾನು ನನಗೆ ತೋರಿಸ್ತೇನೆ ಇದ್ರಲ್ಲಿ ನೋಡ. ಈಗ ಸ್ವಲ್ಪ ಫೈರ್ ಕಾಣ್ತಾ ಉಂಟು, ಫುಲ್ ಬಗ 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 ಅಂತ. ಅಲ್ಲ ಮಾರ, ಆಗ ಫೈರ್ ಕಮ್ಮಿ ಅಂತ ಹೇಳಿದ ಮಾರ. ಈಗ ಫೈರ್ ಫುಲ್ ಹಾಕಿದ್ದಾನೆ. ಕರೆಂಟ್ ಶುವರ್. ನಾವೆಂತ ಮಾಡೋ ಗೊತ್ತಿದ್ಯಾ, ನಾವು ಗೀ ಹಾಕುವ. ಎಷ್ಟು ಗೀ ಮಾರ, ಆಗದಿಂದ ಗೀ ಹಾಕ್ತಿದ್ದಾನೆ ಮಾರ. ಈ ಸಾಕಾ? ಅಮೂಲದ್ದು ಪ್ರಮೋಷನ್ ಅಲ್ಲ ಮಾರ, ನಮ್ಗೆ ಐಡಿ ಬ್ರ್ಯಾಂಡ್ ಅದು. ಶಾಬಾಸ್. ಇದೊಂದು ಕರೆಕ್ಟ್ ಕಾಣ್ತದೆ ನೋಡಿ. ಈಗಲೇ ಒಂದು ನೀವು ಶಾರ್ಟ್ಸ್ ತೆಗಿ, ಮತ್ತೆ ಇದು ಸಿಗ್ಲಿಲ್ಲ. ಎಂತ ಇದೆ
ಹೀಗೆ ಒಂದು ಶಾರ್ಟ್ಸ್ ಎಂತ ಶಾರ್ಟ್ಸ್ ಇಲ್ಲಿ ಅವರು ದೋಸೆ ಅವರು ಸುಸೈಡ್ ಮಾಡೋರು ಮೇಲೆ ಇಲ್ಲ ತೊಂದರೆ ಇಲ್ಲ ಅಲ್ಲ ತೊಂದರೆ ಇಲ್ಲ ಜನ ದೋಸೆ ತೋರಿಸಿದೆಲ್ಲ ಕ್ಯಾಮರಾದಲ್ಲಿ ಇದು ನಾನು ಕೇಳಿದ್ದು ಮರ ಅದು ನಾವು ಫ್ರೆಂಡ್ಸ್ ಇದು ನೀವು ಕಮೆಂಟ್ ಅಲ್ಲಿ ಹಾಕಿ ಇದು ದೋಸೆಯ ದೋಸೆ ಯಾರು ಉಲ್ಟಾ ಹಾಕುದಿಲ್ಲ ಗೊತ್ತಿದೆ ನಿಮ್ಗೆ. ಅಲ್ಲ ಮೊದಲಿನ ದೋಸೆ ಉಲ್ಟಾ ಹಾಕಿದ್ದಾನೆ ಇದು ಅದು ಯಾಕಿಂದ ಇಲ್ವಾ ಈ ಕಡೆ ಅಲ್ಲ ಆವಾಗೆಂತ ಫ್ಲೇಮ್ ಲೋ ಅಲ್ಲಿ ಇತ್ತಲ್ಲ ಅಲ್ಲ ಆಗ ಉಲ್ಟಾ ಹಾಕಿದೆ ಯಾಕೆಂದ್ರೆ ಒಂದು ಕಡೆ ಅದು ಸುಟ್ಟು ಹೋಗಿದೆ. ಸುಟ್ಟು ಹೋಗ್ಲಿಲ್ಲ ಅದು ಎಂತಾಗಿದೆ ಅದು ಸ್ವಲ್ಪ ಸಪೋರ್ ಆಗಿತ್ತಲ್ಲ ಅದರಿಂದಾಗಿ. ಆಯ್ತು ಇದರೊಂದು ಪ್ಲೇಟಿಗೆ ಹಾಕಿ ಮಾರ ಹಸಿವಾಗ್ತಾ ಉಂಟು. ಎಂತ ಮಾರಿ ನೀನು ತಿನ್ಬೇಡುವ ನಾನ್ ತಿಂತೇನಾ. ಸ್ಮೆಲ್ ಸ್ಮೆಲ್ ಒಳ್ಳೆ ಉಂಟು ಕ್ಯಾಮರಾದಲ್ಲಿ ಮತ್ತೆ ಎಂತೆಲ್ಲ ಹೆಚ್ಚು ಕಮ್ಮಿ ಹೇಳ್ಬಾರ್ದು ಮಾರೆ. ಒಳ್ಳೆ ಸ್ಮೆಲ್. ನೈಸ್ ನೈಸ್. ಈಗ ನಮ್ಮ ಶಿರೀಶ್ ಅವರ ಅಲ್ಲಲ್ಲ ಅನುರಾಗ್ ಅವರ ದೋಸೆ ರೆಡಿ ಗೈಸ್. ಸೂಪರ್ ದೋಸೆ ಅನುರಾಗ್. ಚಲೋ ನೋಡ್ಲಿಕ್ಕೆ ಆದ್ರೂ ಚಂದ ಉಂಟು. ಸೊ ID ಬ್ರ್ಯಾಂಡ್ ಅದು ಟೊಮೆಟೊ ಚಟ್ನಿ ಟ್ರೈ ಮಾಡ್ತಿದ್ದೇವೆ ಗೈಸ್. ನೋಡಿ ಟೊಮೆಟೊ ಚಟ್ನಿ ಸೂಪರ್ ಸೂಪರ್. ನೋಡು ಹೇಗೆ ಟೇಸ್ಟ್. ಈಗ ಟೇಸ್ಟ್ ಮಾಡಲಿಕ್ಕೆ ಇಲ್ಲ ಅಲ್ಲ. ಇದು ನಮ್ಮ ಅನುರಾಗ್ನವರು ಮಾಡಿದ ದೋಸೆ ಮತ್ತು ID ಬ್ರ್ಯಾಂಡ್ ಅದು ಟೊಮೆಟೊ ಚಟ್ನಿ. ದೋಸೆದು ಬ್ಯಾಟ್ರ್ ಕೂಡ ID ಬ್ರ್ಯಾಂಡ್. ಮತ್ತು ಮಾಡಿದ್ದು ಅದು ಆ ಕಂಪ್ಲೇಂಟನ್ನು ದಯವಿಟ್ಟು ID ಬ್ರ್ಯಾಂಡಿಗೆ ಹಾಕ್ಬಿಟ್ಟು ನೋಡಿ. ಅದಕ್ಕೆಲ್ಲ ಇವರೇ ಬಟ್ ಪಾಪ ಮಾಡಿದ್ದಾರೆ. ಈಗ ಏನೋ ಒಂದು ಅಂಗಿಗೆಲ್ಲ ಹಾಕಿಕೊಂಡಿದ್ದಾರೆ. ಚಟ್ನಿ ಇಲ್ವಾ ಈಗ ಓಪನ್ ಮಾಡುವಾಗ ಸ್ವಲ್ಪ ಎಲ್ಲದರಲ್ಲಿ ಹಾಗೆ ಚಪಾತಿ ಮಾಡ್ಲಿಕ್ಕೆ ಉಂಟಾ. ಈಗ ID ಎಂತದ್ದು ಹಾಕಿದೆ ಇಲ್ಲಿ. ಬ್ಯಾಚುಲರ್ಸ್ ನ ಅವಸ್ಥೆ ನೋಡಿ ಮಾಡಿ. ಇವರು ಎಲಿಜಿಬಲ್ ಬ್ಯಾಟ್ರಿ ಈ ಒಂದು ಎಂತದೋ ಒಂದು ಹಾಕಿ ಲೈಟ್ ಕಂಬದಲ್ಲಿ ಇದು ಈ ಪವರ್ ಇದೆಲ್ಲ ಒಂದು ಅರ್ಧ ಕಿಲೋ ಇದೆ ಆಯ್ತಾ. ಅದನ್ನು ಕೆಳಗೆ ಹಾಕಿ ಆಯ್ತು. ಈಗ ನೋಡು ಮುಖ ಮಾಡುದು. ಶಾಬಾಸ್. ಇವ ಎಂತ ಮಿಸ್ಟೇಕ್ ಮಾಡಿದಿಲ್ಲ. ಈಗ ಅವ ಏನದ ಮತ್ತೆ ಅವನ ನೆಂಜತ್ತಕ್ಕೆ ಅಲ್ಲ ಎದೆಗೆ ಆರ್ತಿಲ್ಲ. ಇದ್ರಲ್ಲಿ ಚಪಾತಿನೂ ಆಗುತ್ತೆ ಪೂರಿನೂ ಆಗುತ್ತೆ. ನೋಡಿ ಇಲ್ಲಿ 2 in 1 ಅಂತ ಕೊಟ್ಟಿದ್ದಾರೆ. ಸಾಫ್ಟ್ ಚಪಾತೀಸ್ ಎಮ್ಮಿ ಪೂರೀಸ್ ಅಂತ. ಪೂರೀಸ್ ಮೇ ಬಿ ಆ ಪೂರೀಸ್ ದೊಡ್ಡ ಪೂರೀಸ್ ಬರ್ತದಲ್ಲ ಅದನ್ನೇ ಎಣ್ಣೆಲೆ ಹಾಕಿ ಇದು ಮಾಡ್ಬೇಕು. ಮೇ ಬಿ ಹಾಗೆ ಆಗಿರ್ಬೇಕು ನಂಗೆ ಗೊತ್ತಿಲ್ಲ ಆಕ್ಚುಲಿ. ಸೊ ಮಾಡ್ಬೋದಿತ್ತು ನಮ್ಗೆ. ಅದೇ ನಾವು ಇವತ್ತು ಚಪಾತಿ ಮಾಡ್ತಾ ಇದ್ದೇವೆ. ಚಪಾತಿ ಮಾಡುವ. ಓಕೆ ಈಗ ನಾವು ಮಾಡ್ತಿದ್ದೇವೆ ಚಪಾತಿ. ಅನುರಾಗ್ ಅವರು ಕ್ಯಾಮರಾದ ಎದುರು ಶೋ ಮಾಡುದ ಇದು ರಭಸದಲ್ಲಿ ಸ್ವಲ್ಪ ಆ ಸ್ಟವ್ ಬರ್ನರ್ ಮುಟ್ಟಿ ಬಂದಿದೆ. 2-3 ಬರ್ನರ್ ಮುಟ್ಲಿಲ್ಲ ಹಿಂಗೆ ಅದ ಇಷ್ಟ ಅದ ಅಷ್ಟೇ. ವಾಪಸ್ 2-3 ಬರ್ನರ್ ಮೇಲೆ ಹಾರಾಡಿಕೊಂಡು ಬಂತದ್ದು. ಹೀಗೆಲ್ಲ ಚಪಾತಿಗೆ ನೀವು ಹಾಕುದಿಲ್ಲ. ಗೀ ಹಾಕಿದ್ರೆ ಒಳ್ಳೇದಾಗ್ತದೆ. ಇದೊಂದು ಪುಣ್ಯ ಮಾರ ರೆಡಿಮೇಡ್ ಆದ ಕಾರಣ ದೋಸೆ ಆಗಿ ಅಲ್ಲ. ಎಂತ ಲಗಡಿ ಮಾಡಿದ್ರು ಅದ್ರದ್ದು. ಸೊ ID ಬ್ರ್ಯಾಂಡ್ ಅದು ನಾವು ತಿಂದಾಗೆ ಆಗ್ತದೆ. ಸೊ ಚಪಾತಿ ಫೈನಲ್ ಆಗ್ತಾ ಉಂಟು. ಹಸಿವಿನಿಂದ ತಾಡಲಾರೆ. ಇದನ್ನು ಕಲ್ತದೆ ಅಮ್ಮ ಹೀಗೆ ಮಾಡ್ತಾರ. ಓಕೆ ಅಮ್ಮ ಸುಚಿತ್ರ ಅಮ್ಮನವರು ನೋಡಿ ನಿಮ್ಮ ಮಗ ಹೇಳ್ತಿದ್ದಾನೆ ನೀವು ಹೀಗೆ ಮಾಡ್ತಿದ್ರಂತೆ. ಕಮೆಂಟ್ ಮಾಡಿ. ಹೌದು ನೋಡಿ ಹೀಗೆ ಚಲೋ. ಇದು ಈ ಕಾರಣಕ್ಕೆ ಆದ್ರೆ ನಮ್ಮ ಉಂಟಲ್ಲ ಕಮೆಂಟ್ ಮಾಡ್ತಾರೆ ನಮ್ಮ ವ್ಲಾಗ್. ಅವರು ಮಾಡುದಿಲ್ಲ. ಫಸ್ಟಿಗೆ ಮಾಡ್ತಾ ಇದ್ರಲ್ಲ ಅವರು. ಫಸ್ಟಿಗೆ ಮಾಡ್ತಾರೆ. ಅವರ ಒಂದು 2 ಹಾರ್ಟ್, 1 ಬುದ್ಧಂ ಶರಣಂ, 4 ಥಮ್ಸ್ ಅಪ್ ಹಾಗೆಲ್ಲ ಹಾಕ್ತಿದ್ರು ಅವರು. ಮತ್ತೆ ಶಿರೀಶ್ನ ತಂದೆ ಸುಂದರ್ ಉದ್ಯಾವರ್ ಅವರ ಕಮೆಂಟ್ ದೊಡ್ಡ ಕಮೆಂಟ್ ಇತ್ತು ನಮಗೆ ಅಪ್ರಿಶಿಯೇಟ್ ಮಾಡಿ. ನಂತರ ಎಲ್ಲ ಮಾಯ ಕಮೆಂಟ್ ಮಾಡುದಿಲ್ಲ. ಮಾಡ್ತಾರಲ್ಲ ಅವರು ಡೈರೆಕ್ಟ್ ಮೆಸೇಜ್ ಮಾಡಿ ಅಪ್ರಿಶಿಯೇಟ್ ಮಾಡ್ತಾರೆ. ಯಾರಿಗೆ ಮಾಡ್ಬೇಕು ಅವ್ರು ಇದನ್ನು ಇವ ಇರುವುದಿಲ್ಲ ಯಾವ್ದ್ರಲ್ಲೂ. ಇವನಿಗೆ ಮಾಡೋದು ನಮ್ಗೆ ಇಲ್ಲ ಇಲ್ಲಿ ಎಂತ ಹೇಳಿ. ಮತ್ತೆ ನನ್ನ ತಂದೆಯವರು ಎಲ್ಲ ಕಂಪ್ಲೀಟ್ ನೋಡುದಿಲ್ಲ, ಸ್ವಲ್ಪ ನೋಡಿ ಮತ್ತೆ ಫಾರ್ವರ್ಡ್ ಮಾಡೋದಂತೆ ಅವರು. ಹೇಳುದಲ್ಲ ಎಲ್ಲ ನೋಡ್ತೇನೆ ಅಂತ ಹೇಳಿದ್ರು ಅವರು. ನಾನು ಕೇಳುದು ಓಕೆ ಅಲ್ಲಿ ಮತ್ತೆ ಈಗ ಅದೇ ಎಂತ ಆಯ್ತು ಅಂದ್ರೆ ಲಾಗ್ ವಿಷಯ ಕೇಳೋ ಗೊತ್ತಿಲ್ಲ ಅವ್ರಿಗೆ. ಅದು ಸ್ವಲ್ಪ ನೋಡಿದೆ ಮಾರ್ರೆ ಮತ್ತೆ ಬಿಸಿ ಇದ್ದೆ ಅಂತ. ಬೇರೆ ಎಲ್ಲ ನ್ಯೂಸ್ ಚಾನಲ್ ಅದು ರಾತ್ರಿ ಬೆಳಿಗ್ಗೆವರೆಗೆ ನೋಡ್ತಾರೆ ಅವರು. ಇಲ್ಲಪ್ಪ ಅವರ ಸಪೋರ್ಟ್ ಕಾರಣ ನಾವು ಇಷ್ಟೆಲ್ಲ ಮಾಡ್ತಿದ್ದೇವೆ. ಒಂದು ಪಾಯಿಂಟ್ಸ್ ಹೇಳುವ ನಮ್ಮ ಪೇರೆಂಟ್ಸಿಗೆ ಎಂತ ಹೇಳ್ತೀವಿ.
ರೇಟ್ ಎಲ್ಲಿದೆ? ಚಪಾತಿ ಫೈನಲ್ ಆಗ್ತಾ ಇದೆ. 3-4 ಬರ್ನರ್ ಅನ್ನು ಟಚ್ ಮಾಡಿ ಫೈನಲ್ ನೋಡಿ ಇಲ್ಲಿ ಇಷ್ಟು ಓದೋದು ಹಿಂಗೆ ಓದೋದು. ಆಯ್ತಾ? ಸಾಕು. ಚಪಾತಿ ಇಸ್ ರೆಡಿ. ಇಲ್ಲೊಂದು ಲಾಗಿಗೆ ಬೇಕಾಗಿ ಎಷ್ಟು ಕಷ್ಟ ಮಾರ, ಕ್ಯಾಮರಾ ರೆಡಿ ಇರಬೇಕು ಆಗ ಮಾತ್ರ. ಅವಲ್ಲಿಂದ ಒಂದು ಲೈಟ್, ಈಗ ಮೊದಲೆಲ್ಲ ಈ ಹುಲಿವೇಷ ಹೋಗುವಾಗ ಉಂಟಲ್ಲ, ಹಿಂದೆ ಹೋಗ್ತಾರೆ ಒಂದು ಲೈಟ್ ಹಿಡಿದುಕೊಂಡು ನೋಡಿದ್ದು. ಅದ್ರಲ್ಲಿ ಚಪಾತಿ ಕೆರೋಸಿನ ಎಂತ ಇರೋದ್ರಲ್ಲಿ ಕೆರೋಸಿನ್, ಇದ್ರಲ್ಲಿ ಬ್ಯಾಟ್. ಸೊ ಚಪಾತಿ ಒಂದು ಸೂಪರ್ ಆಗಿದೆ. ಥ್ಯಾಂಕ್ ಯು ಅನ್ನು, ನಿನ್ನ ಪರಿಶ್ರಮ ಖಾಲಿ ಮೂವ್ ಮಾಡಿದ್ದು ಮಾತ್ರ ಅದು ಹೀಗೆ. ಸೊ ಇವನಿಗೆ ಶಾರ್ಟ್ಸ್ ಮಾಡ್ತಿದ್ದೇನೆ, ನಮಗೆ ಅದು ಇನ್ಸ್ಟಾಗ್ರಾಮಲ್ಲಿ ಹಾಕ್ಲಿಕ್ಕೆ. ನೋಡಿ 2 ಕ್ಯಾಮರಾ, ರಾತ್ರಿ 2 ಗಂಟೆ ಕೂತ್ಕೊಂಡು ಏನೆಲ್ಲ ಮಾಡ್ತಿದ್ದೇವೆ ಮಾರೆ. ನೋಡಿ ಇಲ್ಲಿ ದೋಸೆ ಇದನ್ನೆಲ್ಲ ತೋರಿಸ್ತಿಲ್ಲ. ಇದೀಗ ಪನ್ನೀರ್. ಸೊ ಥ್ಯಾಂಕ್ ಯು ಅನು, ನಿನ್ನ ಇವತ್ತು ಎಂತೆಲ್ಲ ಮಾಡಿದೆ ನೀನು. ಚಪಾತಿ, ಪರೋಟ, ವೀಟ್ ಪರೋಟ, ದೋಸೆ ಮತ್ತೆ ಚಟ್ನಿ. ಇದು ID ಬ್ರ್ಯಾಂಡ್ ಅದು, ಇದು ಇವ ಮಾಡಿದಲ್ಲ ಚಿಕನ್. ಮತ್ತೆ ನಾವು ಇದು ಚಪಾತಿ, ಪನ್ನೀರ್, ಕ್ಯಾಪ್ಸಿಕಮ್ ಮಸಾಲೆ, ಈ 3ಕ್ಕೆ ಸಹ ನಾವು ಅಮೂಲ್ ಶುದ್ಧ ಘೀ ಯೂಸ್ ಮಾಡಿದ್ದೇವೆ. ಇದು ಆಕ್ಚುಲಿ ಇಂಡಿಯಾದಿಂದ ತಂದದಲ್ಲ, ಇದು ಇಲ್ಲೇ ಸಿಗುತ್ತೆ ದುಬೈಲಿ. ನಾವು ಒಂದು ಬ್ಲಾಗ್ ಮಾಡಿದ್ದೇವೆ, ಅದರಲ್ಲಿ ಎಲ್ಲಿ ಸಿಗ್ತದೆ, ಎಲ್ಲಿಂದ ನಮ್ಮ ಇಲ್ಲಿ ಅಂಗಡಿ ಎಲ್ಲಿ ಅಮೂಲದ್ದು ಮಾಡ್ಲಿಲ್ಲ, ನಂದಿನಿಯದ್ದು ಅದು. ಒಂದು ಮಂಗನೆ ಮಾರ. ಅಮೂಲ್ ಎಲ್ಲಿ? ನಂದಿನಿ ನಮ್ಮ ಹೆಮ್ಮೆ, ನಮ್ಮ ಊರಿನ ಹೆಮ್ಮೆ. ಅಮೂಲ್ ನಮ್ಮ ದೇಶದ ಹೆಮ್ಮೆ. ತುಂಬಾ ಎಂತೆಲ್ಲ ಹೇಳ್ಬೇಡ, ಕಮೆಂಟ್ ಅಲ್ಲಿ ಬೈತಾರೆ ಮಾರ ಸಬ್ಸ್ಕ್ರೈಬರ್. ನೀನು ಓಡಿ ಹೋಗ್ತಿ ಮಾಡಿ ವಿಡಿಯೋ. 3 ಸೈಗೆ ನಾವು ಟ್ರೈ ಮಾಡ್ಲಿಕ್ಕಿದ್ದೇವೆ ಗೈಸ್. ಓಕೆ, ಹಸಿವಾಗ್ತಿದೆ, ಬಾಯ್. ಸೊ ಗೈಸ್, ಈಗ ನಾವು ಹೋಟೆಲಲ್ಲಿ ನಾವು ಯಾವತ್ತು ತಿಂತ ಇರ್ತೇವೆ. ಈಗ ನೋಡಿ ಮನೆಯಲ್ಲಿ ಎಂತ ಸೌಂಡ್ ಮಾರದು, ಕರ್ಕು ಎಂತ ಗಟ್ಟಿ ಆಗಿದೆ. ಎಂತ ಆಗಿಲ್ಲ ಹೇಳ್ಬಾರ್ದು ಅಲ್ಲ ಮಾರ, ವಿಡಿಯೋ ಆನ್ ಆಗುವಾಗ ನೀನದು ಕೈ ಅದು ತೆಗಿದೆಲ್ಲ ಕುರ್ಕುಂದು ಸೌಂಡ್ ಬರ್ತಾ ಉಂಟು ಮಾರ. ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು, ಅವಾಗ ಇವಾಗ ಗೊತ್ತಾಯ್ತು ಜಾಸ್ತಿ ಸ್ವಲ್ಪ ಸ್ಟವ್ ಅಲ್ಲಿ ಇಡಬಾರ್ದು. ಓಕೆ, ತಿನ್ನಿ ಬೇಕು. ನೋಡಿ ತುಂಬಾ ತೆಳು. ಈಗ ಬೇಗ ತಿನ್ನಿ, ರಿವ್ಯೂ ಕೊಡ್ಬೇಕು. ಇಲ್ಲಿ ನಾವು ಹೋಟೆಲ್ ಲಾಗ್ ಮಾಡ್ತಿದ್ದೇವೆ. ಒಂದು ನೋಡ್ತಿದ್ದಲ್ಲಿ ತಿನ್ನ ನೀನು. ನಂದು ಸರದಿ ಬಂತ. ಇಲ್ಲ ಗೈಸ್. ಸೊ ID ಬ್ರ್ಯಾಂಡ್ಸ್ ಅದು ನಾವು ಕೆಲವು ಟ್ರೈ ಮಾಡಿದ್ವಿ. ಇವತ್ತು ಟ್ರೈ ಮಾಡಿದ್ವಿ ದೋಸೆ ಮತ್ತು ಚಪಾತಿ ಮತ್ತು ಪರೋಟ. ಬಾಕಿ ಎಲ್ಲ ನಾವು ಟೈಮ್ ಇದ್ದರೆ ಮಾಡ್ತೇವೆ, ಇಲ್ಲದಿದ್ದರೆ ನಾವು ಸ್ವಲ್ಪ ನೇಬರ್ಸ್ಗೆ ಕೊಡ್ತೇವೆ ಆ ಪ್ಯಾಕೆಟ್ಸ್ ಎಲ್ಲ. ಅವರು ಪಾಪ ಮನೇಲಿ ತಿನ್ನಲಿ. ನಾವು ಜಸ್ಟ್ ಒಂದು ವಿಡಿಯೋ ಮಾಡುವ ಒಂದು ಉದ್ದೇಶ ಇದ್ದದ್ದು. ಅಂದರೆ ID ಪ್ರಾಡಕ್ಟ್ಸ್, ID ಬ್ರ್ಯಾಂಡದ್ದು ಗಿಫ್ಟ್ ಪ್ರಾಡಕ್ಟ್ಸ್ ನಮಗೆ ಒಂದು ಕಿಟ್ ಬಂದಿತ್ತು. ತಿಂದಿನಿ, ಅದನ್ನು ಅನ್ಬಾಕ್ಸ್ ಮಾಡಿದ್ದೆವು. ಒಂದು 2-3 ಫುಡ್ ಟ್ರೈ ಮಾಡಿದ್ದೆವು. ಇನ್ನು ಇಡಿಯಪ್ಪಮ್ ಮತ್ತು ಮಿನಿ ಪರೋಟ ಎಲ್ಲ ಟ್ರೈ ಮಾಡಲಿಕ್ಕೆ ಉಂಟು. ಅದು ನಾವು ಮಾಡ್ತೇವೆ, ವಿಡಿಯೋ ಮಾಡೋದಿಲ್ಲ. ಒಳ್ಳೆಯದಾ? ಇವರು ರಿವ್ಯೂ ಇನ್ನೂ ಕೊಡಲಿಲ್ಲ. ಫಸ್ಟ್ ತಿಂದದ್ದು ಈ ಜನ, ರಿವ್ಯೂ ಬರಲಿಲ್ಲ ಇವತ್ತು. ಅದು ಕರ್ಕುರು ಉಂಟು ಸೌಂಡ್. ಖಾಲಿ ಮಾಡಿ ತುಂಬಾ ಹಸಿವಾಗ್ತುಂಟು, ಅದಕ್ಕೆ ಖಾಲಿ ಮಾಡಿ ರಿವ್ಯೂ ಕೊಡುವ. ಓಕೆ, ಹಾಗಾದ್ರೆ ನಾನು ದೋಸೆ ತಿಂತೇನೆ ಆಯ್ತಾ. ದೋಸೆ ಮತ್ತು ನನಗೆ ಚಟ್ನಿ ಮಾರ, ಅದಕ್ಕೆ ತೊಂದರೆ ಇಲ್ಲ. ಟೊಮೆಟೊ ಚಟ್ನಿ ಆಯ್ತು ID ಬ್ರ್ಯಾಂಡ್ಸ್ ಅದು. ಫಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್, ನಾನು ಯಾವತ್ತು ಕೊಡ್ತೀನಿ. ಈಗ ತಿಂಡಿ ಪಕ್ಕಾ ಸ್ವರ್ಣ ಫಸ್ಟ್ ಸಬ್ಸ್ಕ್ರೈಬರ್ಸ್ ಮತ್ತು ನಾನು. ಒಳ್ಳೆಗಿದೆ ಮಾರ. ದೋಸೆ ಕಾಣುವಾಗೆ ಹೇಗೂ ಇರಲಿ, ಟೇಸ್ಟ್ ಸೂಪರ್. ಟೊಮೆಟೊ ಚಟ್ನಿ ಒಳ್ಳೆ ಉಂಟು ಮಾರ ಇವ್ರದ್ದು. ಎಂತ ಮಾಡಿ ಬ್ಯಾಚುಲರ್ಸ್ನವ್ರಿಗೆ ಇನ್ನು ಕಷ್ಟವಿಲ್ಲಲ್ಲ ಮಾರ, ಎಲ್ಲ ರೆಡಿ. ಚಟ್ನಿ ಮಾಡಬೇಕು ಅಂತ ಇಲ್ಲ ಮಾರ, ಇಲ್ಲದ ಸಕ್ಕರೆ ಹಾಕಿಕೊಂಡು ಪಿಕ್ಕಲ್ ಹಾಕಿಕೊಂಡು ತಿಂತೀವಿ. ಹಾಂ, ಫ್ರಿಜ್ಜಲ್ಲಿ ಇಡಬೇಕು. ಸೂಪರ್. ಹೇಗುಂಟು ಚಟ್ನಿ? ಸೊ ಗೈಸ್, ಇದು ನಮ್ಮದು ಒಂದು ಸಣ್ಣ ವ್ಲಾಗ್. ಇದು ಕಂಟಿನ್ಯೂ ಆಗ್ತದೆ ಗೊತ್ತಿಲ್ಲ. ಈಗ ಸದ್ಯದ ಮಟ್ಟಿಗೆ 3 ಡಿಶ್ ಟ್ರೈ ಮಾಡಿದ್ವಿ. ಸೊ ID ಬ್ರ್ಯಾಂಡ್ಸ್ ಜಿಂದಾಬಾದ್. ರಾತ್ರಿ ನೋಡಿ ಅದರ ನೋಡಿ ನಮ್ದು ಎಲ್ಲ ಸಿಕ್ಕಿದ ಟ್ರೋಫಿ ಎಲ್ಲ ಆಮೇಲೆ ತೋರಿಸೋ ಮಾರ. ನೋಡಿ ಇದೆಲ್ಲ ನಮ್ಮ ಕರಾವಳಿ ಕಸಿನ್ಸ್, ನೀವು ಎಂತ ಮಾಡಿದ್ದೀರಿ ಅಂತೆಲ್ಲ ಕೇಳ್ತೀರಿ. ಯಾಕೆ ಸುಮ್ಮನೆ ನೋಡಿ ಅವರಿಗೆ ಇದು ನಾವು ತೋರಿಸೋದು. ನೋಡಿ ಕರಾವಳಿ ಕಸಿನ್ಸ್ 1.5-2 ವರ್ಷದ ಒಳಗೆ ನೋಡಿ ಇಷ್ಟು ಅಚೀವ್ ಮಾಡಿದ್ದೇವೆ ದುಬೈಯಲ್ಲಿ. ಇಷ್ಟು ಅಚೀವ್ ಮಾಡಿದ್ದೇವೆ ಗೈಸ್. ಓಕೆ, ಇದೊಂದು ಜಸ್ಟ್ ನಿಮಗೆ ಖುಷಿ ಆಗಲಿಕ್ಕೆ, ನಮಗೆ ಅಲ್ಲ ಆಯ್ತಾ.
ನಾವು ಕಷ್ಟ ಬರೋದಂತ ನೋಡಿ ಏನೆಲ್ಲ ನೀವು ತಿಳ್ಕೊಳ್ತೀರಿ, ಪಾಪ ಎಷ್ಟು ಕಷ್ಟಪಡ್ತಿದ್ದೀರ ಸೊ ಅವರಿಗೆ. ಸೊ ಗೈಸ್ ಓಕೆ, ಎಂಜಾಯ್ ಮಾಡಿದ್ರೆ ನೀವು? ಓಕೆ ಗೈಸ್. ಸೊ ಗೈಸ್, ಈಗ ಮೇನ್ ಕ್ವಶನ್ ನಿಮ್ದು ಇರೋದು, ಅದಕ್ಕೆ ಆನ್ಸರ್ ಮಾಡ್ತಿದ್ದೇನೆ. ಈಗ ನಿಮ್ಮ ಮನಸ್ಸಲ್ಲಿ ಇವರಿಗೆ ಹೇಗೆ ಫ್ರೀ ಸಿಕ್ಕಿತ್ತು ಇಷ್ಟು ದೊಡ್ಡ ಕಿಟ್, ಅದರಲ್ಲಿ ಇಡಿಯಪ್ಪಂ, ಪರಾಟಾಸ್ ಮತ್ತೆ ದೋಸಾ ಬ್ಯಾಟರ್, ಚಟ್ನೀಸ್, ಇಷ್ಟೆಲ್ಲ ಐಟಮ್ ಹೇಗೆ ಫ್ರೀ ಸಿಕ್ಕಿದ್ದು? ತುಂಬಾ ಈಸಿ. ಶೋ ಟೈಮ್ ಗ್ರೂಪ್ ಅಂತ ಹೇಳಿ ಒಂದು ಇನ್ಸ್ಟಾ ಪೇಜ್ ನಿಮಗೆ ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಅವರ ಬಯೋದಲ್ಲಿ ಮೇಲೆ ಒಂದು ಫಾರ್ಮ್ ಇದೆ, ಆ ಒಂದು ಲಿಂಕ್ ಇದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಸೀದಾ ಒಂದು ಪೇಜ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಫೋನ್ ನಂಬರ್ ಕೊಡಬೇಕು, ಇಮೇಲ್ ಐ ಡಿ ಕೊಡಬೇಕು, ಮತ್ತೆ ಕೆಲವು ರೂಲ್ಸ್ ಎಲ್ಲ ಇದೆ. ಅದು ನಿಮಗೆ ಅದನ್ನು ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲಿ ಹೋಗಿ ಅದನ್ನು ಸಬ್ಮಿಟ್ ಮಾಡಿದ್ರೆ ಅವರು ಅದನ್ನು ರಿವ್ಯೂ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಫಸ್ಟ್ ಒಂದು ಇಮೇಲ್ ಬರ್ತದೆ, ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ತಾರೆ ಅಥವಾ ವಾಟ್ಸಪ್ ಮಾಡ್ತಾರೆ, ನೀವು ಯಾವಾಗ ಅವೈಲೇಬಲ್ ಇದ್ದೀರಿ ಅಂತೇಳಿ, ಈ ಒಂದು ಪಾರ್ಸಲ್ ಕಿಟ್ ಬರ್ತಾ ಇದೆ ಅಂತೇಳಿ. ಮತ್ತೆ ಅವರು ಡೋರಿಗೆ ತಂದು ಡೆಲಿವರಿ ಕೊಡ್ತಾರೆ. ನಂತರ ನಿಮ್ಗೆ ಮಾಡ್ಬೇಕಿರೋದು ಒಂದೇ ಕೆಲಸ, ಅದು ಫ್ರೀಯಾಗಿ ಕೊಡುದಂದ್ರೆ ಯಾರು ಹಾಕಿ ಫ್ರೀಗೆ ಕೊಡುದಲ್ಲ. ರೂಲ್ಸ್ ಏನಂದ್ರೆ, ಅದು ನಿಮಗೆ ಸಿಕ್ಕಿದ್ರೆ ಅದನ್ನೊಂದು ಅನ್ಬಾಕ್ಸಿಂಗ್ ಅಥವಾ ಏನಾದ್ರೂ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಸ್ಟೋರೀಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್ ಅಲ್ಲಿ ಹಾಕ್ಬೇಕು. ನೀವು ಸೋಷಿಯಲ್ ಮೀಡಿಯಲ್ಲಿ ಅದರದವರಿಗೆ ಸ್ವಲ್ಪ ಪಬ್ಲಿಸಿಟಿ ಕೊಡ್ಬೇಕು. ಸಣ್ಣ ವಿಷಯ ಏನಿಲ್ಲ, ದೊಡ್ಡ ವಿಡಿಯೋ ಮಾಡಬೇಕು ಅಂತಂದಿಲ್ಲ, ಸಣ್ಣ ಸ್ಟೋರಿ ಹಾಕಿ ಅವರನ್ನೆಲ್ಲ ಟ್ಯಾಗ್ ಮಾಡಿ. ಅದು ನಿಮಗೆ ಇಮೇಲ್ ಬೇಕಾದ್ರೆ ಅದು ನಾವು ಹಾಕ್ತೇವೆ, ಅದು ಸ್ಕ್ರೀನಲ್ಲಿ ಹಾಕ್ತೇವೆ. ನಮಗೆ ಬಂದ ಇಮೇಲ್ ನಾವು ನಿಮಗೆ ಸ್ಕ್ರೀನ್ನಲ್ಲಿ ಹಾಕ್ತೇವೆ. ರೂಲ್ಸ್ ಅಂದ್ರೆ ತುಂಬಾ ಈಸಿ, ಅಷ್ಟು ದೊಡ್ಡ ಕಿಟ್ ನಿಮಗೆ ಸಿಗ್ತದೆ, ತುಂಬಾ ಈಸಿ. ಆ ಒಂದು ಫಾರ್ಮ್ ಫಿಲ್ ಅಪ್ ಮಾಡಿದ್ರೆ. ಸೊ ಆಲ್ ದ ವೆರಿ ಬೆಸ್ಟ್. ನಿಮಗೂ ಕೂಡ ಈ ಕಿಟ್ ಸಿಗ್ಲಿ ಅಂತೇಳಿ ನಾವು ವಿಶ್ ಮಾಡ್ತಿದ್ದೇವೆ. ಏನಾದ್ರೂ ಡೌಟ್ಸ್ ಇದ್ರೆ ನಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅಥವಾ DM ಮಾಡಿ, ನಾವು ರಿಪ್ಲೈ ಕೊಡ್ತೇವೆ. ಓಕೆ, ಆಲ್ ದ ವೆರಿ ಬೆಸ್ಟ್.